ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸಚಿವ ಟಿ ರಘುಮೂರ್ತಿ ಅವರು ಗುರುವಾರ ತಾಲೂಕಿನ ಕಾಪರಹಳ್ಳಿ, ಹೊಟ್ಟೆಪ್ಪನಹಳ್ಳಿ ಹಾಗೂ ಹುಲಿಕುಂಟೆ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ಪರಿಶೀಲಿಸಿದ್ದಾರೆ. ಹುಲಿಕುಂಟೆ ಗ್ರಾಮದಲ್ಲಿ ಬರದಿಂದ ತೀವ್ರ ಹಾನಿಗೊಳಗಾಗಿರುವ ಅಡಿಕೆ ತೋಟಗಳನ್ನು ವೀಕ್ಷಿಸಿ ರೈತರ ಅಹವಾಲುಗಳನ್ನು ಆಲಿಸಿದ್ದಾರೆ. ಬರದಿಂದ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಅಗತ್ಯ ನೆರವು ಹಾಗೂ ಪರಿಹಾರ ಕ್ರಮಗಳನ್ನು ಶೀಘ್ರ ಕೈಗೊಳ್ಳಲು ಬದ್ಧವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಸ್ಥಳದಲ್ಲಿಯೇ ಚರ್ಚೆ ನಡೆಸಿದ ಅವರು ಹಾನಿಯ ಸಮಗ್ರ ವರದಿ ಸಿದ್ಧಪಡಿಸಿ ರೈತರಿಗೆ ತ್ವರಿತ ನೆರವು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಅನ್ನದಾತರ ಹಿತಾಸಕ್ತಿಯೇ ಸರ್ಕಾರದ ಆದ್ಯತೆ, ರೈತರೊಂದಿಗೆ ಸರ್ಕಾರ ಸದಾ ನಿಲ್ಲಲಿದೆ ಎಂದು ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ರೈತರು, ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ನಾನು ಕೇಳೋದು, ಈಗ 31ನೇ ತಾರೀಕಿಗೆ ವರ್ಷದಿಂದಲೇ ಕೆಲವು ಬಿಟ್ಬಿಟ್ಟು ಎಲ್ಲ ಗೊತ್ತಾಗಲಿಲ್ಲ. ಹೇಳಿದ್ರು ಅಲ್ಲೆಲ್ಲ ಕಂಪ್ಲೇಂಟ್ ಆಗಿದೆ. ಬ್ಯಾಂಕ್ ಬೇಕಿತ್ತು, ಆಗಿತ್ತು, ಕೆಲವು ಅವರೇ ಕೆಲವು ಆಯ್ತಪ್ಪ. 4ನೇ ಬಿಡ್ರಿ. ಇವಾಗ ನಾನು ಶಾಸಕನಾಗಿ ಬರೀ ಚಳ್ಳಕೆರೆ ಕ್ಷೇತ್ರದ ಅಧಿಕಾರಿ. ನಾನಿವಾಗ ಇಡೀ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಯಾವ ತಾಲೂಕಲ್ಲಿ ಅನುಕೂಲ ಸರ್, ಈಗ ಕಾಪರಹಳ್ಳಿಗೆ ಪ್ಲಸ್ ಹೊಟ್ಟೆಪ್ಪನಹಳ್ಳಿ 2 ಪ್ಲೇಸ್ಗೆ ವಿಸಿಟ್ ಮಾಡಿರೋ ಅಡಿಕೆ ಮತ್ತು ಶೇಂಗಾ ತೊಗರಿಗೆ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ, ಹೇಗೆ? ಈಗ ನಾವು ನಿನ್ನೆಯಿಂದ ಏನು ನಮ್ಮ ಹಿರಿಯೂರು ತಾಲೂಕಿನ ದೇವಗೊಂಡಳ್ಳಿ ನಮಗೇನು ಬಾರ್ಡ್ರ್ ಬರ್ತದೆ, ಅಲ್ಲಿಂದ ಪ್ರಾರಂಭಿಸಿ ನಾವು ನಿನ್ನೆ ಹಿರಿಯೂರು ತಾಲೂಕಿನ ಕೆಲವೊಂದು ಹಳ್ಳಿಗಳ ಜಮೀನುಗಳಿಗೆ ಭೇಟಿ ಕೊಟ್ಟು ಕೆಲವೊಂದು ನೀರಿನ ಸಮಸ್ಯೆ ಇದ್ದಂಥ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹಿರಿಯೂರಲ್ಲಿ ನಿನ್ನೆ ಹಿರಿಯೂರು ತಾಲೂಕಿನ ಮಾಹಿತಿಯನ್ನು ಪಡೆದಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದ ಚಳ್ಳಕೆರೆ ತಾಲೂಕು, ಚಳ್ಳಕೆರೆ ಕ್ಷೇತ್ರ, ಚಳ್ಳಕೆರೆ ತಾಲೂಕಿನ ಮಾಹಿತಿಯನ್ನು ರೈತರಿಗೆ ಪೂರಕವಾಗಿ ಏನು ಬರ ಇದೆ ಅದಕ್ಕೆ ಪೂರಕವಾಗಿ ಒಂದು ಮಾಹಿತಿಯನ್ನು ಪಡೆಯುವಂಥ ಕೆಲಸ ನಡೆದಿದೆ. ಈಗ ನಿಮ್ಮ ಸಮ್ಮುಖದಲ್ಲಿ ಈಗಾಗಲೇ ಕಾಪರಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಅದು ಆರ್ಟಿಕಲ್ಚರ್ ತೋಟಗಾರಿಕೆ ಬೆಳೆ. ಕೆಲವೊಬ್ಬ ರೈತರು 4 ವರ್ಷದ ಒಂದು ಅಡಿಕೆ ತೋಟ, ಅಂದರೆ ಏನು ನಮಗೆ ಸಾಣಿಕೆರೆ ಇದೆ, ಆ ಸಾಣಿಕೆರೆಯಲ್ಲಿ ನೀರಿತ್ತು. ಸುಮಾರು 4-5 ವರ್ಷದಿಂದ ಆ ನೀರು ಯಾವತ್ತೂ ಅವ್ರು ಬೋರ್ವೆಲ್ ಹಾಕಿದ್ರು, 4-5 ಬೋರ್ವೆಲ್ಲಲ್ಲಿ ನೀರಿತ್ತು, ಅದಕ್ಕೆ ಪೂರಕವಾಗಿ ಬೆಳೆನೂ ಬಂದಿತ್ತು. ಈಗೇನು ಮಳೆ ಇಲ್ಲ, ಈಗಾಗಲೇ ಕೆಲವು ಈ ವರ್ಷ ಕೆರೆಗೂ ನೀರು ಬರಲಿಲ್ಲ, ಇಲ್ಲಿ ಬೋರ್ವೆಲ್ಲೆಲ್ಲ ನೀರೆಲ್ಲ, ಹೀಗಾಗಿ ಸಂಪೂರ್ಣವಾಗಿ ಅಡಿಕೆ ತೆಗೆಯುವಂಥ ಕೆಲಸ ಆಗಿದೆ. ಜೊತೆಗೆ ತೆಂಗನ್ನು ಹಾಕೋಂಥ ಕೆಲಸ ಆಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಜಾಯಿಂಟ್ ಡೈರೆಕ್ಟ್ರು ಮಾಹಿತಿ, ನಮ್ಮ ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಅವ್ರು ಏನು ಅಡಿಕೆಗೆ ಪರಿಹಾರ ಕೊಡಬೇಕಾಗ್ತದೆ, ಏನು ತೆಗೆದಿದ್ದಾರೆ ಅದಕ್ಕೆ ಕೊಡೋಂಥ ಕೆಲಸ ಮಾಡ್ತಾರೆ. ಜೊತೆಗೆ ಅದೇನು ತೆಂಗಿಗೆ ಪ್ರದೇಶ ವಿಸ್ತೀರ್ಣ ಇದರಲ್ಲಿ ಅವರಿಗೆ ಸಹಾಯ ಮಾಡಬೇಕು, ಅದು ಮಾಡ್ತಾರೆ. ಅದಾದ ನಂತರ ನಾವು ಇಲ್ಲಿ ಹೊಟ್ಟೆಪ್ಪನಹಳ್ಳಿಗೆ ಸಂಬಂಧಿಸಿದಂಥ ಶೆಲ್ಮೆ ಸ್ವಾಮಿಯವರ ಜಮೀನಿಗೆ ಭೇಟಿ ಕೊಟ್ಟಿದ್ದೀವಿ. ಅವರು ಇತ್ತೀಚೆಗೆ ಶೇಂಗಾ ಹಾಕಿದ್ದಾರೆ, ಜೊತೆಗೆ ತೊಗರಿ ಹಾಕಿದ್ದಾರೆ, ಜೊತೆಗೆ ನಮ್ಮ ಜೋಳ ಹಾಕಿದ್ದಾರೆ. ಬಹುಶಃ ಈಗಿನ ಒಂದು ಸಂದರ್ಭದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕು, ಇಡೀ ನಮ್ಮ ಜಿಲ್ಲೆಯಲ್ಲೇ 17ರಿಂದ 18% ಅಷ್ಟೇ ಬಿತ್ತನೆ ಆಗಿರೋದು. ಇಲ್ಲಿನೂ ಕೂಡ ನಮ್ಮ ಚಳ್ಳಕೆರೆನಲ್ಲಿ ಸುಮಾರು 16% ಬಿತ್ತನೆ ಆಗಿದೆ. ಅದಕ್ಕೆ ಪೂರಕವಾಗಿ ಇವತ್ತೇನು ನಾವು ಇಲ್ಲಿ ಶೇಂಗಾ ನೋಡಿದ್ವಿ, ಕೇಳಿದ ಏನು ಒಂದು 15 ದಿವಸ ಆಗಿದೆ, ಅದನ್ನು ಹಾಕಿ
ದಿವಸ ಆಗಿದೆ. ಬಹುಶಃ ಇಲ್ಲೇನು ಪ್ರಿವೆಂಟಿವ್ ಸರ್ವಿಂಗ್ ಏನು ನಮ್ಮ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಈ ರಾಷ್ಟ್ರಕ್ಕೆ ಅನ್ವಯಿಸ್ತದೆ. ಇದೇನು ನಮ್ಮ ಚಳ್ಳಕೆರೆ ತಾಲೂಕಿಗೆಲ್ಲ, ಜಿಲ್ಲೆಗೆಲ್ಲ, ನಮ್ಮ ರಾಜ್ಯಕ್ಕೆಲ್ಲ, ಇಡೀ ದೇಶಕ್ಕೆ ಅನ್ವಯಿಸೋಂಥ ಒಂದು ಕಾನೂನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಪ್ರಧಾನಮಂತ್ರಿ ಇದ್ರೂ ಕೂಡ ಕೇಂದ್ರ ಸರ್ಕಾರದ 50% ಅದನ್ನು ಕೊಡಬೇಕಾಗ್ತದೆ, 50% ರಾಜ್ಯ ಸರ್ಕಾರ ಭರಿಸಬೇಕಾಗ್ತದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಈಗೇನು ನಮ್ಮದು ಈಗಾಗಲೇ 25%ಗಿಂತ ಕಡಿಮೆ ಬಿತ್ತನೆ ಆಗಿರೋದ್ರಿಂದ ಯಾರೆಲ್ಲ ಬಿತ್ತಿಲ್ಲ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಅವ್ರು ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ 25% ಏನು ಇನ್ಶೂರೆನ್ಸು ಬೆಳೆ ನಷ್ಟ ಆದಾಗ ಬರ್ತಿತ್ತು ಆ ದುಡ್ಡಲ್ಲಿ 25% ದುಡ್ಡು ಬರ್ತದೆ. ಹಾಗಾಗಿ ಬಿತ್ತಿರೋದಕ್ಕೂ ಕೂಡ ನಮ್ಮ ಸ್ವಾಮಿಯವರು ಜಮೀನಿಗೂ ಕೂಡ 25% ಬರೋಂಥ ಕೆಲಸ ಆಗ್ತದೆ. ಅದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದಿಷ್ಟೇ, ರೈತರಿಗೆ ಹೇಳ್ರಿ, ಏನೋ ಒಂದು ಸಾರಿ ಮಳೆ ಬಂತು, ಸ್ವಲ್ಪ ಒಂದು ದಿವಸ ಒಂದು ಭಾಳ ಇದು ಬಂತಂತ ಹಸಿದೆ ಅಂತೇಳಿ ಬಿತ್ತನೆ ಮಾಡಿ ಇರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಮಾಡಿದೆ ಅವರು ನೋಡಿ ಪ್ರಿವೆಂಟಿವ್ ಸರ್ವಿಂಗಲ್ಲಿ ಏನು ರೈತರು ಪಡಿತಾರೆ, ಬಿತ್ತದೇ ಇಲ್ಲ ಅವರು, ಯಾಕಂದರೆ ಅದರಲ್ಲಿ ಒಂದು ರೀತಿಯಿಂದ ಅನುಕೂಲ ಆಗ್ತದೆ. ಅದು ಮಾಹಿತಿ ಕೊಡೋಂಥ ಕೆಲಸ ಮಾಡ್ರಿ ಅಂತ ಹೇಳಿದ್ದೀವಿ. ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಅದನ್ನು ಮಾಡ್ತಾರೆ. ಈಗ ನಾನು ಸಭೆಯನ್ನು ಕೂಡ ಇಟ್ಟಿದ್ದೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಡೆಪ್ಟಿ ಕಮಿಷನರ್ ಅವರು, CO ಅವರೆಲ್ಲ ಬರ್ತಾರೆ. ಈಗ ನಮ್ಮ ತಾಲೂಕ್ ಪಂಚಾಯತ್ ಆಫೀಸ್ನಲ್ಲಿ ಮೀಟಿಂಗ್ ಇದೆ, ಅಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ಏನು ಮಾಹಿತಿ ನೀಡಬೇಕು, ಏನು ಡೈರೆಕ್ಷನ್ ಕೊಡಬೇಕು ಕೊಡ್ತೀವಿ.